ನಾವೆಲ್ಲರೂ ಕಾಮಿಕ್ಸ್ ಅಥವಾ ಸಿನಿಮಾಗಳಲ್ಲಿ ಸೂಪರ್ ಹೀರೋಗಳನ್ನ ನೋಡ್ತೀವಿ ಅಲ್ವಾ? ಹೌದು, ಖಂಡಿತ. ಆದ್ರೆ ನಮ್ಮ ಸ್ವಂತ ದೇಹನ ನಿಜವಾಗ್ಲೂ ಒಂದು ಸೂಪರ್ ಬಾಡಿ ಮಾಡೋಕೆ ಆ ಪರ್ಫೆಕ್ಟ್ ಪ್ಲೇಟ್ನ ರಹಸ್ಯ ಕಂಡುಹಿಡಿಯೋದು ಇವತ್ತಿನ ನಮ್ಮ ಮಿಷನ್. ಎಕ್ಸಾಕ್ಟ್ಲಿ. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ನಮ್ಗೆಲ್ರಿಗೂ ಚಾಕ್ಲೇಟ್ ಅಥವಾ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ದಿನಪೂರ್ತಿ ಬರೀ ಅದನ್ನೇ ತಿಂದ್ರೆ ಸಾಕಾ? ಓಹೋ, ಆಗಲ್ಲ. ದಿನಪೂರ್ತಿ ಅದನ್ನೇ ತಿಂದ್ರೆ ನಮ್ಮ ದೇಹದ ಇಂಜಿನ್ ಬೇಗ ಸುಸ್ತಾಗ್ಬಿಡುತ್ತೆ. ನಮಗೆಷ್ಟೊಂದು ಬೇರೆ ಬೇರೆ ಥರದ ಊಟ ಬೇಕು ಅಂತ ಗೊತ್ತಿದೆ. ಅಂದ್ರೆ ಈಗ ಬರೀ ಕಾರ್ಬೋಹೈಡ್ರೇಟ್ಸ್ ತಿಂದ್ರೆ ಸಾಲದ. ನಮ್ಮ ದೇಹಕ್ಕೆ ಎಷ್ಟೂಟ ಬೇಕು ಅಂತ ಹೇಗ್ ಗೊತ್ತಾಗುತ್ತೆ? ಇಲ್ಲೇ ನಾವು ಬ್ಯಾಲೆನ್ಸ್ ಡಯಟ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಬ್ಯಾಲೆನ್ಸ್ ಡಯಟ್ ಅಂದ್ರೆ ದಪ್ಪ ಇರೋರು ಸಣ್ಣಾಗೋಕೆ ಮಾಡೋ ಪ್ಲಾನ್ ಅಲ್ವೇ ಅಲ್ಲ. ಓ ಹೌದಾ? ಮತ್ತೇನೇನದು? ಇದು ನಮ್ಮ ದೇಹದ ಫ್ಯಾಕ್ಟ್ರಿಗೆ ಬೇಕಾದ ಎಲ್ಲ ಕಚ್ಚಾ ವಸ್ತುಗಳನ್ನ, ಅಂದ್ರೆ ನ್ಯೂಟ್ರಿಯೆಂಟ್ಸ್ನ ಸರಿಯಾದ ಪ್ರಮಾಣದಲ್ಲಿ ಕೊಡೋ ಒಂದು ವಿಧಾನ ಅಷ್ಟೇ. ಅಂದ್ರೆ ನಮ್ಮ ಊಟದ ತಟ್ಟೆ ಒಂದು ಭರ್ಜರಿ ಇಂಡಿಯನ್ ಥಾಲಿ ಥರ ಇರ್ಬೇಕು ಅಂತಾಯ್ತು. ಬರೀ ಅನ್ನ ಅಥವಾ ಬರೀ ಸ್ವೀಟ್ಸ್ ತುಂಬಿದ್ರೆ ಮಜಾ ಇರಲ್ಲ. ಹೌದು, ತಟ್ಟೆಯಲ್ಲಿ ವೆರೈಟಿ ಇರಬೇಕು. ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಈಸ್, ಆ ತಟ್ಟೆಯಲ್ಲಿ ಪೋರ್ಷನ್ ಬ್ಯಾಲೆನ್ಸ್ ಇರಬೇಕು. ಪೋರ್ಷನ್ ಬ್ಯಾಲೆನ್ಸ್ ಅಂದ್ರೆ ನಾವು ತಿನ್ನೋ ಊಟದ ಪ್ರಮಾಣ ಅಲ್ಲ. ಹೌದು, ನಾವು ಆಟವಾಡಲು ಮತ್ತೆ ಓಡಲು ನಮಗೆ ಶಕ್ತಿ ಬೇಕು. ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಸಹಾಯ ಮಾಡುತ್ತೆ. ಇದು ನಮ್ಮ ದೇಹದ ಕಾರಿಗೆ ಪೆಟ್ರೋಲ್ ಇದ್ದ ಹಾಗೆ. ಓಕೆ, ಕಾರಿಗೆ ಪೆಟ್ರೋಲ್ ಸಿಕ್ತು. ಆದ್ರೆ ಕಾರು ರಿಪೇರ್ ಮಾಡೋಕೆ ಅಥವಾ ನಮ್ಮ ಮಸಲ್ಸ್ ಬೆಳೆಯೋಕೆ ಪ್ರೋಟೀನ್ಸ್ ಬೇಕಲ್ವಾ? ನಿಖರವಾಗಿ ಹೇಳಿದ್ರಿ. ಪ್ರೋಟೀನ್ಸ್ ಅಂದ್ರೆ ಮನೆ ಕಟ್ಟೋ ಇಟ್ಟಿಗೆ ಅಥವಾ ಬ್ರಿಕ್ಸ್ ಇದ್ದ ಹಾಗೆ. ಇದರ ಜೊತೆಗೆ ನಾವು ತಿಂದಿರೋ ಊಟ ಸರಿಯಾಗಿ ಕರಗಲು ವಾಟರ್ ಮತ್ತು ಫೈಬರ್ ಕೂಡ ಬೇಕು. ಅಂದ್ರೆ ಇವು ಫ್ಯಾಕ್ಟರಿಯನ್ನ ಕ್ಲೀನ್ ಮಾಡೋ ಕೆಲಸ ಮಾಡುತ್ತವೆ ಅನ್ಸುತ್ತೆ. ಹೌದು, ವಾಟರ್ ಮತ್ತು ಫೈಬರ್ ನಮ್ಮ ಡೈಜೆಷನ್ ಪೈಪ್ಗಳನ್ನ ಕ್ಲೀನಾಗಿಡ್ತವೆ. ಇವೆಲ್ಲವೂ ಸೇರಿ ನಮ್ಮ ದೇಹದ ಫೌಂಡೇಶನ್ ಕಟ್ತವೆ. ಹಿಯರ್ಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ನಮ್ಗೆ ಆಟವಾಡಲು ಶಕ್ತಿ ಬಂತು, ಮಸಲ್ಸ್ ಬಂತು. ಆದ್ರೆ ಜ್ವರ ಶೀತ ಬರ್ದೇ ಇರೋ ಹಾಗೆ ಕಾಯೋಕೆ ಯಾರ್ ಬರ್ತಾರೆ? ಅದಕ್ಕೆ ನಮ್ಗೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಬೇಕು. ಇವು ಊಟದಲ್ಲಿ ತುಂಬಾ ಕಮ್ಮಿ ಪ್ರಮಾಣದಲ್ಲಿರುತ್ತೆ, ಆದರೆ ಇವು ಮಾಡೋ ಕೆಲಸ ತುಂಬಾ ದೊಡ್ಡದು. ಅಷ್ಟು ಚಿಕ್ಕ ಪ್ರಮಾಣದಲ್ಲಿರೋ ಇವು ನಿಜಕ್ಕೂ ಏನಾದ್ರೂ ಮ್ಯಾಜಿಕ್ ಮಾಡ್ತಾವಾ? ಖಂಡಿತ. ಇವು ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಆಗಿ ಕೆಲಸ ಮಾಡುತ್ತವೆ. ಇವು ಕಮ್ಮಿಯಾದ್ರೆ ಮ್ಯಾಲ್ನ್ಯೂಟ್ರಿಷನ್ ಆಗುತ್ತೆ, ಅಂದ್ರೆ ಕಾಯಿಲೆಗಳ ವಿರುದ್ಧ ಹೋರಾಡೋ ಶಕ್ತಿ ಹೊರಟೋಗುತ್ತೆ. ಓ ಮೈ ಗಾಡ್! ಉದಾಹರಣೆಗೆ ಕ್ಯಾರೆಟ್ನಲ್ಲಿರೋ ವೈಟಮಿನ್ ಎ ನಮ್ಮ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ತಾರಲ್ವಾ? ಹೌದು, ವೈಟಮಿನ್ ಎ ನಮ್ಮ ಕಣ್ಣಿನ ಒಳಗಿರೋ ಲೈಟ್ ಸೆನ್ಸರ್ಗಳನ್ನ ಶಾರ್ಪ್ ಆಗಿ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಹದ್ದಿನ ಕಣ್ಣು ಅಂತಾರಲ್ಲ ಹಾಗೆ. ಹಾಗಾದ್ರೆ ನೆಲ್ಲಿಕಾಯಿ, ನಿಂಬೆಹಣ್ಣಿನಲ್ಲಿರೋ ವೈಟಮಿನ್ ಸಿ ಏನ್ ಮಾಡುತ್ತೆ? ಅದು ನಮ್ಮ ದೇಹದ ಒಳಗಿರೋ ಆರ್ಮಿ ಸೈನಿಕರಿಗೆ ಶಸ್ತ್ರಾಸ್ತ್ರ ಕೊಟ್ಟ ಹಾಗೆ ಕೆಲಸ ಮಾಡುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ಶೀತ ಅಥವಾ ಗಾಯ ಬೇಗ ವಾಸಿಯಾಗೋದು. ಹಾಗೇನೆ ನಮ್ಮ ಮೂಳೆಗಳು ಕಲ್ಲಿನ ತರ ಸ್ಟ್ರಾಂಗ್ ಆಗೋಕೆ ವೈಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಬೇಕು. ಅಂದ್ರೆ ಇವು ಮೂಳೆ ಒಳಗೆ ಸಿಮೆಂಟ್ ತರಹ ಹೋಗಿ ಕೂರ್ತವೆ ಅಲ್ವಾ? ಮತ್ತೆ ಪಾಲಕ್ನಲ್ಲಿರೋ ಐರನ್ ಮೆದುಳಿಗೆ ಆಕ್ಸಿಜನ್ ಕೊಡುತ್ತೆ ಅಂತ ಕೇಳಿದ್ದೇನೆ. ಹೌದು, ಆ ಐರನ್ ರಕ್ತದಲ್ಲಿರೋ ಆಕ್ಸಿಜನ್ ಅನ್ನ ಒಂದು ಡೆಲಿವರಿ ಟ್ರಕ್ ತರ ನಮ್ಮ ಮೆದುಳಿಗೆ ತಲುಪಿಸುತ್ತೆ. ವಾವ್! ಮೆದುಳಿಗೆ ಆಕ್ಸಿಜನ್ ಹೋದ್ರೆ ಸ್ಕೂಲ್ನಲ್ಲಿ ಇನ್ನೂ ಶಾರ್ಪ್ ಆಗಿ ಯೋಚನೆ ಮಾಡ್ಬೋದು. ಮತ್ತೆ ಅಯೋಡಿನ್ ಕೂಡ ನಮ್ಮ ದೇಹ ಸರಿಯಾದ ವೇಗದಲ್ಲಿ ಬೆಳೆಯೋಕೆ ಸಹಾಯ ಮಾಡುತ್ತೆ. ಸರಿಯಾಗಿ ಹೇಳಿದ್ರಿ. ಇದೆಲ್ಲ ನಮಗೆ ಸಿಗ್ಬೇಕು ಅಂದ್ರೆ ಪ್ರತಿದಿನ ನಾವು ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಕಾಪಾಡಿಕೊಳ್ಬೇಕು. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಅಂದ್ರೆ ಡಯಟ್ ಡೈವರ್ಸಿಟಿ ಅಂದ್ರೆ ಆಕಾಶದಲ್ಲಿರೋ ಮಳೆಬಿಲ್ಲನ್ನ ತಿನ್ನೋದಾ? ಹಾಗಲ್ಲ. ಮಳೆಬಿಲ್ಲು ತಿನ್ನೋದು ಅಂದ್ರೆ ನಮ್ಮ ತಟ್ಟೆಯಲ್ಲಿ ಬೇರೆ ಬೇರೆ ಬಣ್ಣದ ಹಣ್ಣು ಮತ್ತೆ ತರಕಾರಿಗಳು ಇರಬೇಕು ಅಂತ ಅರ್ಥ. ಓ, ಅಂದ್ರೆ ಕೆಂಪು ಸೇಬು, ಹಸಿರು ಪಾಲಕ್, ಹಳದಿ ನಿಂಬೆ ಈ ಥರ ಪ್ರತಿಯೊಂದು ಬಣ್ಣದ ಒಳಗೂ ಬೇರೆ ಬೇರೆ ವೈಟಮಿನ್ಸ್ ಇರುತ್ತೆ ಅಲ್ವಾ? ಹೌದು, ಮತ್ತೆ ಸೀಸನಲ್ ಫುಡ್ಸ್ ತಿನ್ಬೇಕು. ಬೇಸಿಗೆಯಲ್ಲಿ ಕಲ್ಲಂಗಡಿ ತಿಂದ್ರೆ ಅದರಲ್ಲಿ ಜಾಸ್ತಿ ವಾಟರ್ ಕಾಂಟೆಂಟ್ ಇರುತ್ತೆ. ಕರೆಕ್ಟ್. ಚಳಿಗಾಲದಲ್ಲಿ ಬೇರೆ ಥರದ ತರಕಾರಿ ಸಿಗುತ್ತೆ. ಅಂದ್ರೆ ಪ್ರಕೃತಿ ನಮ್ಗೆ ಯಾವ ಸೀಸನ್ಗೆ ಏನ್ ಬೇಕೋ ಅದನ್ ಕೊಡುತ್ತೆ. ಜೊತೆಗೆ ಪ್ರಾಪರ್ ಪ್ರಪೋರ್ಷನ್ಸ್ನಲ್ಲಿ ತಿನ್ನೋದು ಮುಖ್ಯ ಅಲ್ವಾ? ಹೌದು, ಎಷ್ಟೇ ಒಳ್ಳೆ ಊಟ ಆದ್ರೂ ಅತಿ ಹೆಚ್ಚು ತಿಂದ್ರೆ ಹೊಟ್ಟೆ ಕೆಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಊಟಕ್ಕೂ ಮುಂಚೆ ಕೈ ತೊಳೆಯೋದು. ಮೊದ್ಲೆಲ್ಲ ಇದು ಬರೀ ರೂಲ್ಸ್ ಅಂಬ್ಕೊಂಡಿದ್ದೆ. ಆದ್ರೆ ಸೈನ್ಸ್ ಪ್ರಕಾರ ನೋಡಿದ್ರೆ ನಾವು ಕೈ ತೊಳೆದೇ ಹೋದ್ರೆ ಆ ಸಣ್ಣ ಸಣ್ಣ ಜರ್ಮ್ಸ್ ನಮ್ಮ ಕೈಗಳನ್ನೇ ಒಂದು ಟ್ಯಾಕ್ಸಿ ಥರ ಯೂಸ್ ಮಾಡ್ಕೊಳ್ತವೆ. ಹೌದು, ಆ ಟ್ಯಾಕ್ಸಿ ಹತ್ತಿ ನೇರವಾಗಿ ನಮ್ಮ ದೇಹದ ಕೋಟೆ ಒಳಗೆ ನುಗ್ಗಿಬಿಡ್ತವೆ.
ಅದಕ್ಕೆ ಕೈ ತೊಳೆಯೋದು ಆ ಟ್ಯಾಕ್ಸಿಗಳನ್ನ ಹೊಡೆದೊಡ್ಸ್ ಹಾಗೆ. ಇದು ಕೂಡ ಒಂದು ಮುಖ್ಯವಾದ ಹೆಲ್ತಿ ಹ್ಯಾಬಿಟ್. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ರೆಕಮೆಂಡೆಡ್ ನ್ಯೂಟ್ರಿಯೆಂಟ್ ಇಂಟೇಕ್ ಅನ್ನೋದು ಬರೀ ಊಟ ಅಲ್ಲ, ಇದು ನಮ್ಮನ್ನ ಸ್ಟ್ರಾಂಗ್, ಫಾಸ್ಟ್ ಮತ್ತು ಸ್ಮಾರ್ಟ್ ಮಾಡಕ್ಕಿರೋ ಒಂದು ಅತ್ಯುತ್ತಮ ಮದ್ದು. ಖಂಡಿತ. ಪರ್ಫೆಕ್ಟ್ ಪ್ಲೇಟ್ ಅನ್ನೋದೇ ನಮ್ಮ ದೊಡ್ಡ ಸೂಪರ್ ಪವರ್.